ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಅತ್ಯಂತ ಪ್ರೀತಿಯ ಕನ್ನಡ ನಾಡಿನ ಕೆಲವು ಜನರ ಮನವನ್ನು ಹಿಡಿದು ಆಕರ್ಷಿಸಿ ಬರೆಯುವಂಥ, ಜೊತೆಗೆ ಸಂಪ್ರದಾಯದ ಜೊತೆಗೆ ಆಧುನಿಕತೆಯನ್ನು ಮೇಳೈಸಿಕೊಂಡು ಮನಸ್ಸಿನ ಭಾವಗಳೊಂದಿಗೆ ಚಲಾಟವಾಡುವ ಗದ್ಯಕಾರ, ಕಾದಂಬರಿಕಾರ, ಸರಸ್ವತಿ ಸಮ್ಮಾನಿತ, ಅಷ್ಟಲ್ಲ ಪದ್ಮವಿಭೂಷಣ, ಪದ್ಮಶ್ರೀ ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ SL ಭೈರಪ್ಪನವರು ಈಗ ನಮ್ಮೊಂದಿಗಿಲ್ಲ ಅನ್ನೋದು ನೋವು ಅನ್ನೋಕ್ಕಿಂತಲೂ ತುಂಬಿದ ಬದುಕನ್ನು 94 ವರ್ಷಗಳವರೆಗೆ ಬದುಕಿದ್ರು ನಮ್ಮ ಶಿವರಾಮ್ ಕಾರಂತರಾಗ. ಅಷ್ಟೇ ಅಲ್ಲ, ಈ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂಥ ದೇಣಿಗೆಯನ್ನು ಕೊಟ್ಟರು. ಅವರ ಬಲಪಂಥಿ ವಿಚಾರಧಾರೆಯಿಂದಾಗಿ ಕೆಲವೊಂದು ಟೀಕೆ ಟಿಪ್ಪಣಿಗಳು ಸಾಕಷ್ಟು ಆಗಿದ್ದಾವೆ. ಆದರೆ ಅದೇ ಕಾಲಕ್ಕೆ ರೈಟ್ ವಿಂಗ್ ಜನರಿಂದ ಅವರಿಗೆ ಬೆಂಬಲವೂ ಬಂದಿದೆ. ಮತ್ತು ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದ್ದಿಲ್ಲ, ನಮ್ಮ ಶಿವರಾಮ್ ಕಾರಂತರಂಗ ಇಡೀ ಜೀವನ ತುಂಬ ಬರದ ಬದುಕಿದವರು, ಬರದ ಜನಮನವನ್ನು ಗೆದ್ದವರು ಯಾರಾದರೂ ಇದ್ದವರು ನಮ್ಮ SL ಭೈರಪ್ಪನವರು. ಇದು ನಾವು ಎಂದೂ ಮರೆಸೋದಿಲ್ಲ. ನಮ್ಮ ವಿಚಾರಕ್ಕೆ ವಿರುದ್ಧ ಇರ್ಬೋದು, ಅವರು ವಿಚಾರಧಾರೆ ಬೇರೆ, ಬದುಕನ್ನು ನೋಡುವ ದೃಷ್ಟಿಕೋನಗಳು ಬೇರೆ. ಆದರೆ ಒಬ್ಬ ಅತ್ಯುತ್ತಮವಾದಂಥ ಕಾದಂಬರಿಕಾರ, ಚಿಂತಕ, ಅತ್ಯಂತ ಕಡು ಬಡತನದ ಮೇಲೆ ಬಂದಂಥವ, ವಾರಾನ್ನವನ್ನು ಉಂಡ ಬಂದಂಥ ವ್ಯಕ್ತಿ, ನೋವು ಅಂದರೆ ಏನು, ಹಸಿವು ಅಂದರೆ ಏನು ಸಮೀಪ ನೋಡಿದಂಥವ್ರು, ಅನುಭವಿಸಿದಂಥವ್ರು. ನಾವು ಕೇವಲ ಒಬ್ಬ ಸಂಪ್ರದಾಯವಾದಿ ಅಂತ ಟೀಕೆ ಮಾಡೋಕ್ಕಿಂತಲೂ ಅವರ ಸಾಹಿತ್ಯ ರಚನೆ, ಅವರ ಬರವಣಿಗೆ, ಅವರ ಬದುಕಿನ ಸಹಿತ ನಾವು ಗಮನಿಸಬೇಕಾಗ್ತದೆ. ಅವರೇನೋ ಕನಸು ಕಂಡಿದ್ರು, ರೈಟ್ ವಿಂಗ್ ಜನ ಬಂದ್ರೆ, BJP ಸರ್ಕಾರ ಬಂದ್ರೆ, ಅಥವಾ ಜನಸಂಘ ಆಡಳಿತಕ್ಕೆ ಬಂದ್ರೆ ಈ ದೇಶದ ವ್ಯವಸ್ಥೆ ಬದಲಾಗ್ತದೆ. ದೇಶೀಯ ರೂಪದ ಸ್ವದೇಶಿ ನೆಲಗಟ್ಟಿನಲ್ಲೇ ದೇಶ ಉನ್ನತಿಗೆ ಹೋಗ್ತದೆ. ಅದರಲ್ಲೂ ಹಿಂದುತ್ವ, ಅದರಲ್ಲೂ ವೈದಿಕ ಪರಂಪರೆ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟಂಥವರು. ಅವರ ಧಾಟು ಕಾದಂಬರಿ ನೋಡಿರ್ಬೋದು, ವಂಶವೃಕ್ಷ ನೋಡಿರ್ಬೋದು, ಯಾನ ನೋಡಿರ್ಬೋದು. ಇವಾಗೆಲ್ಲ ಓದ್ಕೊಂಡಾಗ, ಪೌರರು ಎಲ್ಲಕ್ಕಿಂತ ಹೆಚ್ಚಿಗೆ ನೋಡ್ಕೊಂಡಾಗ, ಅದಕ್ಕಿಂತ ಮೊದಲು ನಾಯಿ ನೇರಳು, ದೂರ ಸರಿದರು, ಅದ್ಭುತವಾದ ಕಾದಂಬರಿ ನೋಡಿ. ದೂರ ಸರಿದರಂತೆ ಮುಗಿದು ಬಿಟ್ಟು ಅದನ್ನು ಓದ್ತಾ ಇದ್ರೆ ಬೆಳೆಯಲಿಕ್ಕೆ ಆಗೋದಿಲ್ಲ. ನಾವು ಆ ಕಾಲೇಜ್ ದಿನಗಳಲ್ಲಿ ಇದ್ದೀವೇನೋ ಅನ್ನೋಷ್ಟು ಮಟ್ಟಿಗೆ ಅದ್ಭುತವಾಗಿ ಬರೋಂಥ ಕಾದಂಬರಿ. ಇದೆಲ್ಲ ಬರೆದು ಇವತ್ತು ಕನ್ನಡದ ಜನರಿಗೆ ಇವತ್ತು ನಾವು 10 ನಿಮಿಷದ ಕಾರ್ಯಕ್ರಮಕ್ಕೆ ಬೆಳೆದ್ಬಿಟ್ಟಿದ್ವಿ. ಸಣ್ಣ ಶಾರ್ಟ್ಸ್ ಬಂದಿದ್ದು ಸುದೀರ್ಘವಾದ ಕಾದಂಬರಿಗಳನ್ನು ಬರೆದಂಥವ್ರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ನಡಕ್ಕಿಲ್ಲ ಅನ್ನೋದು ಅನಿವಾರ್ಯ ಹೇಳೋದಕ್ಕೆ ಬೇರೆ ಹಾದಿಲ್ಲ. ಸಾವು ಯಾರನ್ನೂ ಬಿಡೋದಿಲ್ಲ ಅನ್ನೋದನ್ನು ಸಾರ್ವಕಾಲಿಕ ಸತ್ಯದು. ಆದರೆ ಅವ್ರು ಬಿಟ್ಟು ಹೋದಂಥ ಹೆಜ್ಜೆಗಳು ಮಾತ್ರ ನಮಗೆ ಆದರ್ಶನೀಯ. ಕೆಲವೊಂದು ಟೀಕಾ ಮಾಡೋರು, ಕೆಲವೊಂದು ವಿಷಯಗಳನ್ನು ಬದಿಗಿಟ್ಟವ್ರು ನೋಡೋದು, ಅದರಲ್ಲೂ ಪರ್ವ ಕಾದಂಬರಿಯನ್ನು ನೋಡ್ತಾ ಇದ್ದರಂತೂ ಇವರು ರೈಟ್ ವಿಂಗ, ಸಂಪ್ರದಾಯವಾದಿನ, ಇವರು ಅಡಿಗರ ಉತ್ತರಾಧಿಕಾರಿಯ ಅನ್ನಿಸ್ತದೆ. ಅಡಿಗರು ಸಹಿತ ಜನಸಂಘದ ಪ್ರಿಯರು, ವಿಶೇಷವಾಗಿ RSS ನೆಲಗಟ್ಟಲ್ಲಿ ಚಿಂತನೆ ಮಾಡುವಂಥವ್ರು. RSS ಉತ್ತಮ ಚಿಂತನೆ ಮಾಡುವಂಥ ವಿಷಯ. ಈ ದೇಶವನ್ನು ಒಂದು ವೇದ ಕಾಲದ ರೂಪದಲ್ಲಿ, ಅಗ್ನಿ ಪೂರ್ವದಲ್ಲಿದ್ದಂಥ ಬದುಕನ್ನು ಇಲ್ಲಿ ತರಬೇಕು, ಔನ್ನತ್ಯಕ್ಕೆ ಶ್ರೇಷ್ಠತೆಗೆ ಒಯ್ಯಬೇಕು ಅನ್ನೋದು ಅವ್ರು ಕನಸು ಕಂಡಿದ್ದಾರೆ, ಇಲ್ಲ ಅಂತಲ್ಲ. ಅದು ತಪ್ಪಂತೂ ಅಲ್ಲ. ಅನಂತರದಂತ ತಮಗೆ ಹೆಂಗೆ ಬೇಕು ಅಂತ ಡಿಸೈನ್ ಮಾಡಿ ಡಿಸ್ಕಷನ್ ಮಾಡಿ ಏನೋ ಮಾಡಿದ್ರು ಆ ಮಾತು ಬೇರೆ. ಆದರೆ ಒಂದು ಆದರ್ಶ ಲೋಕವನ್ನು ಬಿಂಬಿಸೋ ಧಾಟು ಕಾದಂಬರಿ ಅದ್ಭುತವಾಗಿ ಹೆಣ್ಣುಮಗಳಿಗೆ ಜನಿವಾರ ಕಟ್ಟುವಂಥ ಒಂದು ಸಾಹಸವನ್ನು ತಮ್ಮ ಕಾದಂಬರಿ ಮಾಡಿದಂಥದ್ದು. ಇವೆಲ್ಲವೂ ನಾವು ಗಮನಿಸಿದಾಗ ಹೌದು, ಸಂಪ್ರದಾಯ ಪ್ರೀತಿಸ್ತಾ ಇದ್ರು, ವೇದಗಳನ್ನು ಪ್ರೀತಿಸ್ತಾ ಇದ್ರು, ನಮ್ಮ ಉಪನಿಷತ್ತುಗಳನ್ನು ಪ್ರೀತಿಸ್ತಾ ಇದ್ರು, ನಮ್ಮ ಬ್ರಾಹ್ಮಣ್ಯವನ್ನು ಪ್ರೀತಿಸ್ತಾ ಇದ್ರು, ಬ್ರಾಹ್ಮಣರನ್ನು ಅನ್ನೋದು ಬ್ರಾಹ್ಮಣ್ಯವನ್ನು ಪ್ರೀತಿಸ್ತಾ ಇದ್ರು. ಆದರೆ ಇದರಿಂದಾಗಿ ನಾವು ಅವರನ್ನು ಕೇವಲ ಸಂಪ್ರದಾಯವಾದಿ ಅನ್ನೋಕ್ಕಿಂತಲೂ ಓದ್ತಾ ಹೋದಾಗ ಇವರೆಲ್ಲೂ ಸಂಪ್ರದಾಯವಾದಿ ಅಲ್ಲಪ್ಪ, ಇವರು ಅದ್ಭುತ ಒಬ್ಬ ಚಿಂತಕರು ಅಂತ ಅನಿಸ್ತದೆ. ಅಲ್ಲಿ ಬರೋ ಪ್ರತಿಯೊಂದು ಪಾತ್ರ ವಾಸ್ತವಕ್ಕೆ ಈ ನೆಲದಿಂದ, ಈ ಭೂಮಿಯಿಂದ ಎದ್ದು ಬಂದಂಥವು. ಒಂದು ಅದ್ಭುತ ಆರಂಭದಲ್ಲೇ, ಪರ್ವದ ಆರಂಭದಲ್ಲೇ ನಮ್ಮ ಸಾರಥಿ ಬರ್ತಾ ಇದ್ದಾನೆ. ನಮ್ಮ ಕರ್ಣನ ಸಾರಥಿ ಗೊತ್ತಿರ್ಬೇಕು ಯಾರು ಅಂತೇಳಿ. ಆ ವ್ಯಕ್ತಿ ವಯಸ್ಸಾಗಿರ್ತದೆ. ವಿಶೇಷವಾಗಿ ಹಲ್ಲಿನ ನೋವು ಬರುವಂಥ ವಿಷಯ ಆ ಸಂದರ್ಭ ತೊಗೊಳ್ತಾರೆ ಅವರು. ಆ ಹಲ್ಲು ನೋವು ಯಾವ ರೀತಿ ಕಾಡ್ತದೆ ಅಂದ್ರೆ ಅವ್ರಿಗೆ ಅದ್ರ ಸಲ ಎಷ್ಟು ನೋವನ್ನು ಅನುಭವಿಸಿದ್ರು ಅನ್ನೋದು ಒಂದು ಚಿತ್ರನ ಕೊಡ್ತಾರೆ. ಅದು ನಾವು ಅನುಭವಿಸ್ತಾ ಇದ್ವಿ ಏನೋ ಅನ್ನುವಂಥದ್ದು. ಅಂದ್ರೆ ಈ ನಮ್ಮ ಧರ್ಮರಾಜನ ಮಾವ
ಕರ್ಣನ ಸಾರಥ್ಯ ಅದ ನಿಮ್ಗೆ ಗೊತ್ತಾಗಿಬಿಡ್ತದ. ಈ ವ್ಯಕ್ತಿಯಿಂದ ಆಗುವಂಥದ್ದು ನಂತರ ಬರುವಂಥ ಕರ್ಣನ ಪಾತ್ರ ಆಗಿರ್ಬೋದು, ದುರ್ಯೋಧನ ಪಾತ್ರ ಆಗಿರ್ಬೋದು, ಅದರಲ್ಲಿ ಕೃಷ್ಣನ ಪಾತ್ರ ಆಗಿರ್ಬೋದು, ಕೃಷ್ಣನೊಬ್ಬ ಸಾಮಾನ್ಯ ಮನುಷ್ಯನಂತಾರೆ, ಅರ್ಜುನನ ಪಾತ್ರ ಆಗಿರ್ಬೋದು, ಪಾಂಡವರ ಪಾತ್ರಗಳೆಲ್ಲ ಆಗಿರ್ಬೋದು, ಇವೆಲ್ಲರ ಪಾತ್ರಗಳು ಎಷ್ಟು ಅದ್ಭುತ ಚಿತ್ರಿಸ್ತಾರೆ ಅಂದ್ರೆ ಹೌದಪ್ಪ ಇವರು ವಾಸ್ತವವಾಗಿದ್ದಾರೆ, ವೈಚಾರಿಕದಲ್ಲಿ ಎಷ್ಟು ಸುಂದರ ಬರೆದಾರಪ್ಪ ಇವರು ಅಂತೇಳಿ. ಯಾವ ವ್ಯಕ್ತಿನೂ ಪರ್ವ ಓದಿದವರು ಇದು ಸಂಪ್ರದಾಯವಾದಿ ಒಬ್ಬ ಬರೆದಂಥ ಕಾದಂಬರಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅದ್ಭುತವಾಗಿ ಬರೆದಂಥದ್ದು. ಇನ್ನುಳಿದ ಸಂಗೀತ ಮೇಲೆ ಬರೆದಿದ್ದಾರೆ, ಮತ್ತೊಂದು ಕ್ಷೇತ್ರ ಮೇಲೆ ಬರೆದಿದ್ದಾರೆ, ನಾಟಕ ರಂಗಗಳ ಮೇಲೆ ಬರೆದಿದ್ದಾರೆ. ಅವರು ಅನೇಕ ಕಾದಂಬರಿಗಳು ಸಿನಿಮಾ ಸಹಿತ ಆಗಿದ್ದಾವೆ. ನಾಯಿ ನೆರಳು ಅನ್ನೋದು ಅದ್ಭುತ ಒಂದು ಚಲನಚಿತ್ರ ಆಗ್ಯದ, ಇನ್ನೂ ಅನೇಕ ವಂಶವೃಕ್ಷ ಚಿತ್ರ ಆಗ್ಯದ, ಧಾಟು ಆಗ್ಯದ, ಯಾನ ಆಗ್ಯದ. ಯಾವ ಕಾದಂಬರಿ ಓದ್ರಿ ಆ ಕ್ಷೇತ್ರ ಸರಿಯಾಗಿ ಅಭ್ಯಾಸ ಮಾಡಿ ಸಂಗೀತ ಕ್ಷೇತ್ರಕ್ಕೆ ಬಂದ್ರಪ್ಪ ಸಂಗೀತವನ್ನು ಪೂರ್ತಿಯಾಗಿ ಅರದು ಕೊಡೋದಂಗೆ ಮಾತಾಡುವಂಥದ್ದು ಓದ್ತಾಯಿದ್ರು, ಅಭ್ಯಾಸ ಮಾಡ್ತಾಯಿದ್ರು. ಆ ಅಭ್ಯಾಸ ಅವರನ್ನು ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನು ಮಾಡಿದ್ರು. ಮತ್ತು ಬರೀಬೇಕಂತ ಬರಿತಾ ಇರಲಿಲ್ಲ, ಸುಮ್ಮನೆ ಎದುರ್ಕೊಂತೆ ಅದನ್ನು ಅನುಭವಿಸಿ ಹೌದು ಜನರಿಗೆ ಹತ್ತು ಅಂತ ನೆಲೆಗಟ್ಟೆಯಲ್ಲಿ ಒಯ್ತಾಯಿದ್ರು. ಅದು ಅವರ ಕಾದಂಬರಿಗಳ ಶ್ರೇಷ್ಠತೆ. ವಿಶೇಷವಾಗಿ ಅವರ ವೇದಿಕೆ ಏಜ್ ಮೇಲೆ ಅಥವಾ ಬ್ರಾಹ್ಮಣರ ಏಜ್ ಮೇಲೆ, ಬ್ರಾಹ್ಮಣ್ಯದ ಏಜ್ ಮೇಲೆ ಬರೆದಂಥ ಆ ನೆಲಗಟ್ಟಲೆ ಇಟ್ಕೊಂಡು ಬಂದಂಥ ಅವರ ಅದ್ಭುತವಾದ ಬರವಣಿಗೆ ಇವತ್ತಿಗೂ ಸಹಿತ ನಮ್ಮನ್ನು ಸೆರೆ ಹಿಡಿತದೆ. ಎಷ್ಟು ಅದ್ಭುತದಪ್ಪ ಇದು, ಓದಬೇಕಂತೇಳಿ ಅವ್ರ ಚಿತ್ರಗಳನ್ನು ನೋಡ್ಬೇಕಂತ ಅನಿಸ್ತಾ ಇದೆ. ಆ ಪರ್ವ ನಾಟಕನೂ ಮಾಡಿದಾರಂತ ಒಬ್ಬರು ವಿಮರ್ಶಕರು ಹೇಳಿದರು, ನಾನು ನೋಡಿಲ್ಲ, ಬಟ್ ಅದು ಅದ್ಭುತವಾಗಿ ಬಂದಿರಬೇಕು, ನಿಶ್ಚಿತವಾಗಿ ಹೇಳಬೇಕಾಗಿದೆ. ಇಂಥ ಒಬ್ಬ ಮಹಾನ್ ಲೇಖಕ ರೈಟ್ ವಿಂಗಕ್ಕೆ ಹೆಚ್ಚು ಜೋತ್ ಬಿದ್ದಿದ್ದು ಕೆಲವೊಮ್ಮೆ ನೋವು ಅನ್ನಿಸ್ತದೆ, ಇಲ್ಲ ವಾಸ್ತವವಾಗಿ ಇನ್ನಷ್ಟು ನೋಡಬೇಕಾಗಿತ್ತೇನೋ ಅಂತೇಳಿ. ಬಟ್ ಅವ್ರಿಗೆ ಅವ್ರು ಬಿಟ್ಟಂಥ ವಿಷಯ, ಅವ್ರು ಪ್ರಜ್ಞಾವಂತರು, ತಿಳುವಳಿಗಿದ್ದಂಥವ್ರು ಸರಿ ಕಂಡದ. ಬಟ್ ಅವರು ಕಂಡಂಥ ಜನಸಂಘದ ಮುಂದಿನ ರೂಪ ಅಂತ BJP ಆಡಳಿತ, ಇವತ್ತಿನವರೆಗೆ ಮೋದಿಯವರ ಆಡಳಿತ ಕಾಂಗ್ರೆಸ್ಸಿದ ಭಿನ್ನವಾದ ಆಡಳಿತ ಕೊಟ್ಟಿಲ್ಲ ಅನ್ನೋದನ್ನು ಅವ್ರು ಯಾಕೋ ಕೊನೆಯವರೆಗೂ ಒಪ್ಪಲೇ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ಗಿಂತ ಭಿನ್ನವಾದ ಆಡಳಿತ ಅವ್ರದ್ದು ಆಗಲೇ ಇಲ್ಲ. ಕಾಂಗ್ರೆಸ್ಸಿನ ಇನ್ನೊಂದು ಮುಂದಿನ ಹೆಜ್ಜೆ ಆಯ್ತು BJP, ಅದನ್ನು ನಮ್ಮ SL ಭೈರಪ್ಪನವ್ರು ಒಪ್ಪಲಿಲ್ಲ, ವಾಸ್ತವಕ್ಕೆ ಸ್ಪಂದಿಸಲಿಲ್ಲ ಅನ್ನೋದು ಒಂದು ನೋವು ಇದ್ದೇ ಇರ್ತದೆ, ಇಲ್ಲಂತಲ್ಲ. ಯಾಕೆಂದರೆ ಒಬ್ಬ ಸಾಹಿತಿ, ಒಬ್ಬ ವಿಮರ್ಶಕ, ಒಬ್ಬ ಪತ್ರಕಾರ ನ್ಯೂಟ್ರಲ್ ಆಗಿ ಅದು ನೋಡಬೇಕಾಗ್ತದೆ ವಿನಃ ನಾವು ಇದೇ ಪಕ್ಷಕ್ಕಪ್ಪ ಅವ್ರು ಏನು ಮಾಡಿದ್ರು ಸತ್ಯನ ಅಂತ ಹೇಳುವಂಥ ವಿಷಯಕ್ಕೆ ಕಟ್ಟು ಬೀಳಬಾರ್ದಾಗಿತ್ತು. ಬಿದ್ದರು ಯಾಕೋ, ಯಾಕಂದ್ರೆ ಒಪ್ಕೋಬೇಕಾಯ್ತು ಸೋಲುಗಳನ್ನು, ಗೆಲುವುಗಳು ಅಂದಾಗ ಮನುಷ್ಯ ದೊಡ್ಡವನಾಗ್ತಾ ಇರ್ತಾನೆ. ಅದೊಂದು ಕೊರಗ ಅವ್ರ ಸಲುವಾಗಿ ಉಳಿತದೆ. ಬಟ್ ಅವರ ರೈಟಿಂಗ್ ಬದಲಾಗಿ ಅವರ ಬರವಣಿಗೆ ಜೊತೆಗೆ ಹೇಳುವಂಥ ವಿಷಯ ಪ್ರತಿಪಾದನೆ ಇವೆಲ್ಲವೂ ಅದ್ಭುತವಾಗಿ ಮೂಡಿ ಬಂದಂಥದ್ದು. ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಂದಂಥ, ವಿಶೇಷವಾಗಿ ತಂದೆ ತಾಯಿ ಸುಖವನ್ನು ಕಾಣುವಂಥ ಒಬ್ಬ ವ್ಯಕ್ತಿ ಬಡವನಾಗಿ ಬೆಳೆದು ನಮ್ಮಲ್ಲೊಂದು ಗಾದೆ ಮಹತ್ವದ ಪ್ರತಿಭೆ ಅನ್ನೋದು ಗುಡಿಸಲಲ್ಲಿ ಹುಡುತದ, ಸಾಯಿ ಮುಂದೆ ಅರಮನೆಯಲ್ಲಿ ಇರ್ತದಂತ. ಹಂಗೆ ಆ ವ್ಯಾಖ್ಯಾನಕ್ಕೆ ದೊಡ್ಡ ಸಾಕ್ಷಿ ನಮ್ಮ SL ಭೈರಪ್ಪನವರು. ಇವತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಳ್ಳೆಯ ಎರಡು ಮಾತು ಮಾತಾಡಬೇಕು. ಆದರೂ ವಿಮರ್ಶೆ ಅನ್ನೋದ್ರಲ್ಲೇ ನಾವು ತಿಳ್ಕೊಂಡು ಆ ದಿಶೆಯಲ್ಲೇ ನಾವು ಒಂದೆರಡು ಮಾತು ಮಾತಾಡಬೇಕಾಗ್ತದೆ ಅವ್ರ ಬದಲಾಗಿ. ಬಟ್ SL ಭೈರಪ್ಪನವ್ರ ಬರವಣಿಗೆ ಇವತ್ತಿಗೂ ಸಹ ಯಾವುದೇ ಒಬ್ಬ ಓದುಗನನ್ನು ಸೆರೆ ಹಿಡಿಯುವಲ್ಲ, ಅವನ ಮನಸ್ಸು ಪರಿವರ್ತನೆ ಮಾಡುವಲ್ಲ, ಯಾವುದೇ ಭಿನ್ನ ಮತ ಇಲ್ಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ, ಸತ್ಯವನ್ನು ಒಪ್ಪಿಕೊಳ್ಳುವಂಥ ಕೊನೆಯ ದಿನಗಳ ಅವರ ಮನಸ್ಸು ಸಾಧ್ಯ ಆಗದೆ ಹೋದದ್ದು ಮಾತ್ರ ನೋವಿನ ವಿಷಯ. ಯಾಕಂದರೆ ಮೋದಿಯವರು ಇಂದಿರಾಜಿ ಅವ್ರಿಗಿಂತಲೂ ಏನೇನೂ ಭಿನ್ನವಾದ ಆಡಳಿತ ಕೊಟ್ಟಿಲ್ಲ, ಅದಕ್ಕಿಂತ ವರ್ಸ್ಟ್ ಅನ್ಬೋದು ನಾವು ಅಂತ ಆಡಳಿತ ಕೊಟ್ಟರು. ದೇಶದ ಮೇಲೆ ಸಾಲು ಸಾಕಷ್ಟು ಆಗ್ಯದ, ಅದು ಸರಿಯಾಗಿ ಅಭ್ಯಾಸ ಮಾಡಿ ಅದ್ರ ಬದಲು ಒಂದೆರಡು ಮಾತು ಹೌದು ಇನ್ನಷ್ಟು ಸ್ವದೇಶಿಯಾಗಿ ಬೆಳಿಬೇಕಾಗಿತ್ತು ಅನ್ನೋಂಥ ಮಾತನ್ನು ನಮ್ಮ SL ಭೈರಪ್ಪನವರು ಸತ್ಯವನ್ನು ಒಪ್ಕೊಂಡಿದ್ರೆ ಇನ್ನೂ ಎತ್ತರಿಗೆ ಬೆಳೀತಿದ್ರು ಏನೋ. ಯಾಕಂದ್ರೆ ದೊಡ್ಡವರು ಇದ್ದಾರೆ, ಆ ಮಾತು ಬೇರೆ, ಕೆಲವು ಸತ್ಯಗಳು ಒಪ್ಪಬೇಕಾಗ್ತದೆ, ಅದು ಒಪ್ಪಲಿಲ್ಲ ಹಾಗಂತೇಳಿ ಸಣ್ಣವರು ಅಂತಾರಲ್ಲ. ಅದ್ರ ಬಗ್ಗೆ ನಮ್ಗೆ ಎರಡು ಮಾತು ಇಲ್ಲ. ಅವರ ಬರವಣಿಗೆ ಬಗ್ಗೆ ಯಾವಾಗಲೂ ನಾವೆಲ್ಲ ಚರ್ವಣೆ ಅವರ ಬರವಣಿಗೆಯನ್ನು ಓದಿ ಅವರೊಂದಿಗೆ ಬೆಳೀತಾ ಬಂದಂಥವ್ರು. ಬಟ್ ಅದೇ ಕಾಲಕ್ಕೆ ಲಂಕೇಶ, ಕುವೆಂಪು, ಶಿವರಾಮ ಕಾರಂತರಂಥ ವಿಚಾರವಾದಿಗಳ ಲೇಖಗಳನ್ನು, ಅವ್ರ ಕೃತಿಗಳನ್ನು ಅದೇ ಕಾಲ ಅವರು ಹೋರಾಟ ನೋಡಿದವ್ರಿಗೆ ನಮಗೊಂದಿಷ್ಟು SL ಭೈರಪ್ಪ ಇನ್ನೊಂದಿಷ್ಟು ಒಬ್ಬ ವಿಚಾರವಾದಿ ಆಗಬೇಕಾಗಿತ್ತು. ವಿಚಾರವಾದಿ ಇದ್ದೂ ಸಂಪ್ರದಾಯವಾದಿ ಯಾಕಾದರೂ ಅನ್ನುವಂಥ ಮಾತು ಒಂದು ಎಲ್ಲೂ ಮನಸ್ಸಲ್ಲಿ ಕಟ್ಟಿತ ಅನ್ನೋದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ ಅಂತ ಹೇಳ್ತಾ ಕೊನೆ ಅವರ ಅಂತಿಮ ಸಂಸ್ಕಾರ ಆಗ್ಬೋದು ಎಂದು ನಾಳೆನೋ ಅದು ಮಾತು ಬೇರೆ. ಅವರು ತೀರಿದ್ರು ಅನ್ನೋ ತಕ್ಷಣ ಈ ಒಂದೆರಡು ಮಾತು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದು ಏನಪ್ಪ ಅಂದ್ರೆ ಅವ್ರಿಗೆ ಕೊಡುತ್ತಿರುವಂಥ ಕೊನೆಯ ನಮನ ಅಂತ ನಾನು ತಿಳ್ಕೊಂಡಿದ್ದೀನಿ. SL ಭೈರಪ್ಪನವರ ಆತ್ಮ ಅನ್ನೋಗಿದ್ರು, ಅವರು ಆತ್ಮ ನಂಬಿದ್ದಾರೆ. ಆತ್ಮಕ್ಕೆ ಒಂದು ಏನಪ್ಪ ಅಂದ್ರೆ ಶಾಶ್ವತವಾದಂಥ ಮುಕ್ತಿ ಸಿಗಲಿ,
ಮತ್ತು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಂಥವರು ಕೊನೆ ದಿನಗಳೆಲ್ಲ ಪುನರ್ಜನ್ಮ ಇದ್ದರೆ ಅವರು ಪುನರ್ವಿಜನನಾಗಿ ಒಬ್ಬ ವಿಚಾರವಾದಿ ಲೇಖಕರಾಗಿ ಇನ್ನಷ್ಟು ಪ್ರಗಾಢವಾದಂಥ ಪರ್ವದಂಥ ಕೃತಿಗಳನ್ನು ಕೊಡುವಂಥವ್ರು ಆಗಲಿ ಮುಂದಿನ ಜನ್ಮ ಇದ್ದರೆ ಅವ್ರು ನಂಬ್ತಾರೆ, ಅದು ನಾವು ನಂಬೋದಿಲ್ಲ. ಇದರರ್ಥ ಅವ್ರು ನಂಬಿದ ಆಗಲಿ ಅನ್ನೋ ನಮ್ಮ ಬಯಕೆ ಬರಲಿ ನಮ್ಮನೊಳಗೆ ಅಂತೇಳಿ. ಯಾಕಂದ್ರೆ ಆ ಬರವಣಿಗೆ ಹಂಗಿತ್ತದು. ಇವತ್ತು ಆಕರ್ಷಣೀಯ ಮನಸ್ಸು ಜಗ್ಗುವಂಥದ್ದು, ಅದರಲ್ಲೂ ಕಾಮದ ಬಗ್ಗೆ ಅವರು ಬರೆದಂಥ ಒಂದು ಏನು ಕೃತಿಗಳಿದ್ದಾವೆ ಅದಂತೂ ಇನ್ನೂ ಅದ್ಭುತ. ಅದು ಓದಬೇಕಷ್ಟ. ನೀವು ಓದ್ರಿ, ಆನಂದ ಪಡ್ರಿ, ಜೊತೆಗೆ ಎಸ್ ಎಲ್ ಭೈರಪ್ಪನ ಮರೆಯಿದಿರಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಮತ್ತೊಮ್ಮೆ ನಮ್ಮನ್ನು ಹೇಳ್ತಾ ಇದು ಇವತ್ತಿನ ಎಸ್ ಎಲ್ ಭೈರಪ್ಪನವರ ಕುರಿತ ಒಂದೆರಡು ಮಾತು. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.